ವೀಕ್ಷಕರೇ, ನೀವು ಈ ಸ್ಟೋರಿಯನ್ನ ಕೇಳಿದ್ರೆ ಇಂಥ ಜನರು ಕೂಡ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತೀರಾ. ಲೋಕಾಯುಕ್ತ ಸಿಬ್ಬಂದಿ ಕಂಡು ಕಕ್ಕಾಬಿಕ್ಕಿಯಾಗಿ ಲಂಚ ಪಡೆದ ಹಣವನ್ನ ಮಾಡಿದ್ದೇನು ಗೊತ್ತಾ? ಎಸ್, ಇದೊಂದು ನೈಜ ಘಟನೆ. ಇದನ್ನು ಕೇಳಿದ್ರೆ ನೀವು ಅಚ್ಚರಿ ಪಡಬಹುದು. ಇದು ನಡೆದದ್ದು ಧಾರವಾಡದಲ್ಲಿ. ಲೋಕಾಯುಕ್ತ ರೈಡ್ ಅವಾಗ ಅಲ್ಲಲ್ಲಿ ಆಗ್ತಾ ಇರುತ್ತೆ. ಯಾಕಂದ್ರೆ ಲಂಚ ಕೊಡುವವರು ಇರೋ ತನಕ ಲಂಚ ತಗೊಳ್ಳೋರು ಇರ್ತಾರೆ ಅನ್ನೋದು ಸತ್ಯ. ಆದ್ರೆ ಇಲ್ಲಿ ಲೋಕಾಯುಕ್ತ ಸಿಬ್ಬಂದಿ ಕಂಡು ಓರ್ವ ಬೆದರಿದ ಸರ್ಕಾರಿ ಅಧಿಕಾರಿ ರಾಜಶೇಖರ್ ಅನ್ನುವರು ಸುಮಾರು 50,000 ರೂಪಾಯಿ ಹಣವನ್ನ ಕಮೋಡ್ಗೆ ಸುರಿದು ಫ್ಲಶ್ ಮಾಡಿದ್ದಾರೆ. ಕೋಟಿ ಲೂಟಿ ಮಾಡಿ ಆರಾಮಾಗಿರೋ ಭ್ರಷ್ಟ ಅಧಿಕಾರಿಗಳ ನಡುವೆ ಕೇವಲ 50,000 ಲಂಚದ ಹಣವನ್ನ ಅರಗಿಸಿಕೊಳ್ಳಲಾಗಿಲ್ಲ ಅಂತ ಅಂದ್ರೆ ಈತ ಮುಗ್ಧಾನೋ ಪೆದ್ದಾನೋ ಅಂತ ಆ ಮಟ್ಟಕ್ಕೆ ಲಂಚ ತಿಂದು ತೆಗೆದ ಅಧಿಕಾರಿಗಳು ಮುಸು ಮಾತಾಡ್ಕೋತಿರ್ಬೋದು. ಈತ ಸುಮಾರು ಅರ್ಧ ಗಂಟೆ ಕಾಲ ಲೋಕಾಯುಕ್ತ ಪೊಲೀಸರನ್ನ ಮನೆ ಹೊರಗಡೆ ಕಾಯಿಸಿದ್ದಾನೆ. ಬಳಿಕ ಬಾಗಿಲು ತೆಗೆದಿದ್ದಾನೆ ಅಂತ ಹೇಳಲಾಗಿದೆ. ಯಾಕಂದ್ರೆ 50,000 ನೋಟ್ಸ್ ಕರೆಕ್ಟ್ ಫ್ಲಶ್ ಆಗ್ಬೇಕಲ್ಲ. ಯಾಕಂದ್ರೆ ಲೋಕಾಯುಕ್ತ ರೈಡ್ ಮಾಡಿದ್ರೆ ಮನೆಗಳ ಗೋಡೆ, ಟೈಲ್ಸ್, ಪಿಲ್ಲರ್, ಸೋಫಾ, ಬೆಡ್, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ದೇವರ ಕೋಣೆ ಯಾವುದನ್ನು ಒಂದನ್ನು ಬಿಡಲ್ಲ. ಇನ್ ಕಮಾಡೋ ಬಿಡ್ತಾರಾ? ಇಂದು ರಾಜ್ಯದ ವಿವಿಧೆಡೆ ಸರ್ಕಾರಿ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಧಾರವಾಡ, ಶಿವಮೊಗ್ಗ, ಮಂಡ್ಯ, ಚಿಕ್ಕಮಗಳೂರು, ಬೆಂಗಳೂರು ಅಧಿಕಾರಿಗಳಿಗೆ ಸೇರಿದಂತಹ ಮನೆ, ಕಚೇರಿ ಸೇರಿ ವಿವಿಧೆಡೆ ಶೋಧ ನಡೆಸಿರುವ ಲೋಕಾಯುಕ್ತ ಸಿಬ್ಬಂದಿ ಕೆಲವೆಡೆ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿರುವ ಈ ರಾಜಶೇಖರ್ಗೆ ಸೇರಿದ ಒಟ್ಟು 3 ಕಡೆ ರೇಡ್ ನಡೆದಿದೆ. ಕಚೇರಿ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಸಿಬ್ಬಂದಿ ಕಂಡು ಬೆದರಿದ ಈ ರಾಜಶೇಖರ್ ಎಂಬಾತ ಸುಮಾರು 50,000 ರೂಪಾಯಿ ಹಣವನ್ನ ಕಮೋಡ್ಗೆ ಸುರಿದು ಫ್ಲಶ್ ಮಾಡಿದ್ದಾನೆ. ಸುಮಾರು ಅರ್ಧ ಗಂಟೆ ಕಾಲ ಲೋಕಾಯುಕ್ತ ಪೊಲೀಸರನ್ನ ಮನೆ ಹೊರಗಡೆನೆ ಕಾಯಿಸಿದ್ದಾರೆ ಅಂತಾನೂ ಹೇಳಲಾಗಿದೆ. ಇನ್ನು ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತು ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಮತ್ತು ಸಾರ್ವಜನಿಕರಿಂದ ಹಲವು ದೂರುಗಳು ಬಂದಿದ್ದ ಹಿನ್ನೆಲೆ ಹಲವು ಅಧಿಕಾರಿಗಳ ಮನೆ, ಕಚೇರಿ ಸೇರಿ ವಿವಿಧೆಡೆ ಏಕಕಾಲಕ್ಕೆ ಲೋಕಾಯುಕ್ತರ ರೇಡ್ ಮಾಡಿದೆ. ವೀಕ್ಷಕರೇ, ಈ 50,000 ಕಮೋಡಕ್ಕೆ ಹಾಕಿದ ರಿಯಲ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಬಹುದು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.